ನಮಸ್ಕಾರ ಕನ್ನಡಿಗರೇ, ನಾನು ನಿಮ್ಮ ಕನ್ನಡಿಗ ಬಸವರಾಜು. ಈ ಒಂದು ದೃಶ್ಯಾವಳಿಯ ಮುಖಾಂತರ ಮತ್ತೊಂದು ವಿಶೇಷವಾದಂತಹ ಮಾಹಿತಿಯನ್ನು ಈಗ ನಾನು ನಿಮಗೆ ನೀಡ್ತಾ ಇದ್ದೀನಿ. ನಮ್ಮ ಸನಾತನ ಧರ್ಮದ ಬ್ರಾಹ್ಮಣ ಮಧ್ವ ಸಂತರಲ್ಲಿ ಪ್ರಮುಖರು ಎನಿಸಿದಂತಹ ಮಧ್ವಾಚಾರ್ಯರ ಅನುಯಾಯಿಗಳು ಆದಂತಹ ಮಂತ್ರಾಲಯ ವರಪ್ರಭು ಪರಿಮಳಾಚಾರ್ಯ ಗುರು ರಾಘವೇಂದ್ರ ಸ್ವಾಮಿಯರ ಪರಿಚಯವನ್ನು ಈ ದೃಶ್ಯಾವಳಿಯ ಮುಖಾಂತರ ನೀಡ್ತಾ ಇದ್ದೀನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರು ಭಗವಾನ್ ವಿಷ್ಣುವನ್ನು ಸರ್ವೋಚ್ಚ ದೇವರಾಗಿ ಪೂಜಿಸುವಂತಹ ವೈಷ್ಣವ ಪಂಥವನ್ನು ಅನುಸರಿಸಿದಂಥವರು ಮತ್ತು ಶ್ರೀ ಮಧ್ವಾಚಾರ್ಯರ ದ್ವೈತ ತತ್ವಶಾಸ್ತ್ರವನ್ನು ಪ್ರತಿಪಾದಿಸಿದಂಥವರು. ಇವರು 25/2/1595 ಫಾಲ್ಗುಣ ಮಾಸದ ಶುಕ್ಲ ಪಕ್ಷ ಸಪ್ತಮಿಯ ಗುರುವಾರದಂದು ಈಗಿನ ತಮಿಳುನಾಡಿನಲ್ಲಿ ಇರುವಂತಹ ಚಿದಂಬರಂ ಬಳಿಯ ಭುವನಗಿರಿಯಲ್ಲಿ ಜನಿಸ್ತಾರೆ. ಶ್ರೀ ತಿಪ್ಪಣ್ಣ ಭಟ್ಟರು ಮತ್ತು ಶ್ರೀ ಕನಕಾಚಲ ಇವರ ತಂದೆ ತಾಯಿಗಳು. ಗುರು ರಾಜಾಚಾರ್ಯ ಇವರ ಸಹೋದರರಾದರೆ ವೆಂಕಟಾಂಬ ಇವರ ಸಹೋದರಿ. ಗುರುರಾಯರ ಮೂಲ ಹೆಸರು ಅಂದರೆ ಮೊದಲಿನ ಹೆಸರು ವೆಂಕಟನಾಥ. ವೆಂಕಟನಾಥರು ಅಂದರೆ ಗುರುರಾಯರು ಅತ್ಯಂತ ಅದ್ಭುತ ವಿದ್ವಾಂಸರಾಗಿದ್ದರು. ಚಿಕ್ಕವರಾಗಿದ್ದಾಲೆ ಆಧ್ಯಾತ್ಮಿಕ ವಿಚಾರವಾಗಿ ಹಲವಾರು ಪ್ರಶ್ನೆಗಳನ್ನು ಇವರ ತಂದೆಗೆ ಕೇಳ್ತಾ ಇದ್ರಂತೆ. ವೆಂಕಟನಾಥರು ತಮ್ಮ ತಂದೆಯವರನ್ನು ಕಳ್ಕೊಂಡ ನಂತರ ಇವರ ಸಹೋದರರಾದಂತಹ ಗುರು ರಾಜಾಚಾರ್ಯರ ಜವಾಬ್ದಾರಿಯಲ್ಲೇ ಬೆಳ್ಕೊಳ್ತಾರೆ. ತಮ್ಮ ಆರಂಭಿಕ ಶಿಕ್ಷಣವನ್ನು ಮಧುರೈನಲ್ಲಿ ಇದ್ದಂತಹ ತಮ್ಮ ಸೋದರ ಮಾವನವರಾದ ಲಕ್ಷ್ಮೀ ನರಸಿಂಹಾಚಾರ್ಯರಿಂದ ಪಡ್ಕೊಳ್ತಾರೆ. ಮಧುರೈನಿಂದ ಹಿಂದಿರುಗಿದ ಬಳಿಕ ಶ್ರೀಮಂತ ಕುಟುಂಬದಿಂದ ಬಂದಂತಹ ಸರಸ್ವತಿಯನ್ನು ವಿವಾಹವಾಗ್ತಾರೆ. ಇವರ ವೈವಾಹಿಕ ಜೀವನವು ಇವರ ಕಲಿಕೆ ಮತ್ತು ಆಧ್ಯಾತ್ಮಿಕ ಅಧ್ಯಯನಕ್ಕೆ ಯಾವುದೇ ರೀತಿ ಅಡ್ಡಿಯಾಗಲಿಲ್ಲ. ತದನಂತರ ಕುಂಭಕೋಣಂನಲ್ಲಿ ಸುಧೀಂದ್ರ ತೀರ್ಥರ ಆಶ್ರಯದಲ್ಲಿ ದ್ವೈತ, ವೇದಾಂತ, ವ್ಯಾಕರಣ ಮತ್ತು ಇತರೆ ಶಾಸ್ತ್ರಗಳ ಮೇಲಿನ ಹಲವಾರು ಕೃತಿಗಳನ್ನು ಅಭ್ಯಾಸ ಮಾಡ್ತಾರೆ. ಹಲವಾರು ಚರ್ಚೆಗಳಲ್ಲಿ ಪಾಲ್ಗೊಂಡು ತನಗಿಂತ ಉನ್ನತ ಮಟ್ಟದಲ್ಲಿ ಇದ್ದಂತಹ ವಿದ್ವಾಂಸರನ್ನು ಸೋಲಿಸ್ತಾರೆ. ವೆಂಕಟನಾಥರಲ್ಲಿ ಇದ್ದಂತಹ ಈ ಅಪಾರವಾದ ಜ್ಞಾನವನ್ನು ಅರಿತುಕೊಂಡಂತಹ ಇವರ ಗುರುಗಳು ಇವರಿಗೆ ಮಹಾಭಾಷ್ಯ ವೆಂಕಟನಾಥಾಚಾರ್ಯ ಎಂಬ ಬಿರುದನ್ನು ನೀಡ್ತಾರೆ. ಹೀಗೆ ಇವರ ಜೀವನವು ದೇವರ ಆರಾಧನೆ ಮತ್ತು ಮಾನವೀಯತೆಯ ಸೇವೆಯಲ್ಲಿ ಕಳೆಯುತ್ತಾ ಸಾಗ್ತದೆ. ಶ್ರೀ ಸುಧೀಂದ್ರ ತೀರ್ಥರು ತಮ್ಮ ಮಠಕ್ಕೆ ಉತ್ತರಾಧಿಕಾರಿಯನ್ನು ಹುಡುಕ್ತಾ ಇದ್ದಂಥ ಸಂದರ್ಭದಲ್ಲಿ ದೇವರು ಅವರ ಕನಸಿನಲ್ಲಿ ಬಂದು ವೆಂಕಟನಾಥನೇ ಉತ್ತರಾಧಿಕಾರಿಗೆ ಸೂಕ್ತವಾದಂತಹ ವ್ಯಕ್ತಿ ಅಂತ ಸೂಚನೆ ನೀಡುತ್ತೆ. ವಿದ್ಯಾಲಕ್ಷ್ಮಿಯ ಅಶರೀರವಾಣಿಯ ಸೂಚನೆಯಂತೆ ವೆಂಕಟನಾಥರು ಸನ್ಯಾಸ ದೀಕ್ಷೆಯನ್ನು ಪಡೆದುಕೊಂಡು ಗುರು ರಾಯರು ಅಂತ ಪ್ರಸಿದ್ಧರಾಗ್ತಾರೆ. ನಂತರ ಗುರು ರಾಘವೇಂದ್ರ ಸ್ವಾಮಿಯವರು ದಕ್ಷಿಣ ಭಾರತದ ಪ್ರವಾಸವನ್ನು ಕೈಗೊಳ್ತಾರೆ. ದ್ವೈತ ತತ್ವಶಾಸ್ತ್ರವನ್ನು ತಾವು ಹೋದ ಕಡೆಯಲ್ಲೆಲ್ಲ ಪ್ರಚಾರ ಮಾಡ್ತಾರೆ. ರಾಮೇಶ್ವರಂ, ಶ್ರೀರಂಗಂ, ಕನ್ಯಾಕುಮಾರಿ, ತಿರುವನಂತಪುರಂ, ವಿಷ್ಣುಮಂಗಲ, ಕುಕ್ಕೆ ಸುಬ್ರಹ್ಮಣ್ಯ, ಉಡುಪಿ ಮುಂತಾದ ಆಧ್ಯಾತ್ಮಿಕ ಕೇಂದ್ರಗಳಿಗೆ ಭೇಟಿ ನೀಡಿ ತಮ್ಮ ದ್ವೈತ ತತ್ವಶಾಸ್ತ್ರದ ಪಾಂಡಿತ್ಯದ ಮುಖಾಂತರ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗ್ತಾರೆ. ಗುರುರಾಯರು ಒಮ್ಮೆ ತಮ್ಮ ಆಪ್ತ ಶಿಷ್ಯರು ಮತ್ತು ದಿವಾನ್ ವೆಂಕಣ್ಣನವರ ಬಳಿ ಮಂಚಾಲಿಯಲ್ಲಿಯೇ ವಾಸಿಸುವಂತಹ ಬೃಂದಾವನವನ್ನು ಪ್ರವೇಶಿಸುವ ತಮ್ಮ ಇಂಗಿತವನ್ನು ವ್ಯಕ್ತಪಡಿಸ್ತಾರೆ. ಅವರ ಅಪೇಕ್ಷೆಯಂತೆ 1671 ಅಂದರೆ ವಿರೋಧೀಕೃತ ಸಂವತ್ಸರ ಕೃಷ್ಣ ಪಕ್ಷ ದ್ವಿತೀಯ ತಿಥಿಯಂದು ಆಂಧ್ರ ಪ್ರದೇಶದ ತುಂಗಭದ್ರಾ ನದಿಯ ದಡದಲ್ಲಿ ಮಂತ್ರಾಲಯದಲ್ಲಿ ಜೀವಂತವಾಗಿ ಬೃಂದಾವನವನ್ನು ಪ್ರವೇಶಿಸಿ ಈಗಲೂ ಸಹ ಅಲ್ಲಿಯೇ ನೆಲೆಸಿ ತಮ್ಮ ಎಲ್ಲ ಭಕ್ತರನ್ನು ಆಶೀರ್ವದಿಸುತ್ತಿದ್ದಾರೆ. ಪುರಾಣಗಳ ಪ್ರಕಾರ ಗುರು ರಾಘವೇಂದ್ರ ತೀರ್ಥರು ಪ್ರಹ್ಲಾದನ 4ನೇ ಅವತಾರ ಅಂತ ತಿಳಿದು ಬಂದಿದೆ. ಮಂತ್ರಾಲಯ ವರಪ್ರಭು ಪರಿಮಳಾಚಾರ್ಯ ಭಕ್ತರ ಎಲ್ಲ ಇಷ್ಟಾರ್ಥಗಳನ್ನು ತಕ್ಷಣವೇ ಈಡೇರಿಸುವಂತಹ ಕಲಿಯುಗದ ಕಾಮಧೇನು ಗುರು ಸಾರ್ವಭೌಮರ ಪಾದಾರವಿಂದಗಳಿಗೆ ಈ ಒಂದು ದೃಶ್ಯಾವಳಿಯನ್ನು ಭಕ್ತಿಪೂರ್ವಕವಾಗಿ ಸಮರ್ಪಿಸುತ್ತಾ ಇದ್ದೇನೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ.